ಯಾದಗಿರಿ ಜಿಲ್ಲೆಯಲ್ಲಿ ಭ್ರೂಣದ ಲಿಂಗವನ್ನ ಪತ್ತೆ ಮಾಡಿ ಭ್ರೂಣ ಹತ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನವೊಂದು ಮೂಡ್ತಾ ಇದೆ. ಸರ್ಕಾರವೇ ಕೊಟ್ಟಿರುವಂಥ ಅಂಕಿಅಂಶವನ್ನು ಗಮನಿಸಿದರೆ ನಿಜಕ್ಕೂ ಕೂಡ ಗಾಬರಿ ಆಗುತ್ತೆ. ಯಾಕಂತಂದ್ರೆ 16,116 ಭ್ರೂಣ ಹತ್ಯೆ 5 ವರ್ಷದ ಅವಧಿಯಲ್ಲಾಯ್ತಾ ಅನ್ನೋ ಅನುಮಾನ. ಸರ್ಕಾರ ರಚಿಸಿದಂಥ ಸಮಿತಿಯ ವರದಿ ಈ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ 5 ವರ್ಷದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 53,595 ಮಹಿಳೆಯರು ಗರ್ಭ ಧರಿಸಿದರು. ಈ ಪೈಕಿ 35,424 ಮಂದಿಗೆ ಹೆರಿಗೆಯಾದಂಥ ವರದಿ ಉಲ್ಲೇಖ ಇದೆ. 2025 ಗರ್ಭಪಾತ ಆಗಿದೆ, ಅದಕ್ಕೆ ಸಂಬಂಧಿಸಿದಂಥ ರಿಪೋರ್ಟ್ ಕೂಡ ಇದೆ. ಉಳಿದ 16,146 ಮಂದಿಯ ಪರಿಸ್ಥಿತಿ ಏನಾಯಿತು ಅಂದ್ರೆ ಗರ್ಭ ಧರಿಸಿದ ಮಹಿಳೆಯರು ಗರ್ಭಪಾತ ಆಯ್ತಾ, ಗರ್ಭಪಾತಕ್ಕೆ ಏನು ಕಾರಣ ಆಯಿತು, ಇದರ ಬಗ್ಗೆ ಯಾವ ಮಾಹಿತಿಯೂ ಕೂಡ ಇಲ್ಲ. ಸರ್ಕಾರದ ಬಳಿ ಇದಕ್ಕೆ ಸಂಬಂಧಿಸಿದಂತೆ ಯಾವ ಡೀಟೇಲ್ ಕೂಡ ಇಲ್ಲ. ಈಗ ಅನುಮಾನ ಮೂಡ್ತಾ ಇದೆ, ಭ್ರೂಣದ ಲಿಂಗವನ್ನ ಪತ್ತೆ ಹಚ್ಚಿ ಗರ್ಭಪಾತ ಮಾಡುವಂತ ವ್ಯವಸ್ಥಿತ ಜಾಲವೊಂದು ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯಾಚರಿಸ್ತಾ ಇದೆಯಾ ಅಂತ. 16,000ಕ್ಕೂ ಅಧಿಕ ಮಾಹಿತಿಯೇ ಇಲ್ಲ ಅಂತ ಆದ್ರೆ ಏನಾಯ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 2,000 ಮಂದಿ ಸ್ವಾಭಾವಿಕವಾಗಿ ಅಂದ್ರೆ ಆರೋಗ್ಯದ ಕಾರಣದಿಂದಾಗಿ ಅವರಿಗೆ ಗರ್ಭಪಾತ ಆಗಿದೆ ಅಂತ ಸರ್ಕಾರದ ಅಂಕಿಅಂಶ ಹೇಳ್ತಾ ಇದೆ. ಉಳಿದ 16,000 ಮಂದಿ ಗರ್ಭ ಧರಿಸಿದವರು ಡೆಲಿವರಿನೂ ಆಗಿಲ್ಲ, ಗರ್ಭಪಾತ ಆಗಿದೆಯಾ ಅಂತ ಕೇಳಿದ್ರೆ ಅದರ ಮಾಹಿತಿನೂ ಕೂಡ ಇಲ್ಲ. ಹಂಗಿದ್ರೆ ಏನಾಯ್ತು? ಇದೀಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಯಾದಗಿರಿ ಜಿಲ್ಲೆಯಲ್ಲಿ ಈ ಜಾಲ ವ್ಯವಸ್ಥಿತವಾಗಿ ಕಾರ್ಯಾಚರಿಸ್ತಾ ಇದೆ ಅಂತ ಕನ್ನಡಪ್ರಭ ಪತ್ರಿಕೆ ಸರಣಿ ವರದಿಯನ್ನ ಮಾಡಿತು. ಕನ್ನಡಪ್ರಭ ವರದಿಯನ್ನ ಆಧರಿಸಿ ಆಗಿನ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಗರ್ಭ ನಾಪತ್ತೆ ತನಿಖೆಗೆ ಸಮಿತಿಯನ್ನು ಕೂಡ ರಚಿಸಿದರು. ಈಗ ಆ ಸಮಿತಿ ಕೊಟ್ಟಂತ ವರದಿಯಲ್ಲಿ ಇದೆಲ್ಲ ವಿಚಾರಗಳು ಉಲ್ಲೇಖವಾಗಿರೋದು. $16,146 ಮಿಸ್ಸಿಂಗು ಅನ್ನೋದು ಆ ವರದಿಯಲ್ಲಿದೆ. ಕನ್ನಡಪ್ರಭ ಪತ್ರಿಕೆ ವಿಸ್ತೃತವಾಗಿ ಸರಣಿ ವರದಿಗಳನ್ನು ಮಾಡಿತ್ತು. ಅದಾದ ನಂತರ ದಿನೇಶ್ ಗುಂಡೂರಾವ್ ಅವರೊಂದು ಸಮಿತಿಯನ್ನು ರಚಿಸಿದ್ರು ಆಗಿನ ಆರೋಗ್ಯ ಸಚಿವರು. ಅದರ ವರದಿ ಈ ರೀತಿ ಇದೆ, ನೋಡ್ತಾ ಇದ್ದೀನಿ. 5 ವರ್ಷದ ಅಂಕಿಅಂಶ ಇದು. ಗರ್ಭ ನಾಪತ್ತೆ 16,146. ಸೊ ಏನಾಯ್ತು ಅನ್ನೋದಕ್ಕೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಸರ್ಕಾರದ ಬಳಿ. ಗರ್ಭ ಧರಿಸಿದಂತ ಮಹಿಳೆಯರು ಏನಾದ್ರು, ಅಟ್ಲೀಸ್ಟ್ ಗರ್ಭಪಾತ ಆಗಿದೆ ಅಂತ ಆದ್ರೆ ಅದಕ್ಕೆ ಸಂಬಂಧಿಸಿದಂತ ಮಾಹಿತಿ ಆದರೂ ಇರಬೇಕಿತ್ತು, ಅದೂ ಇಲ್ಲ. ಸೊ ಈಗ ಮೂಡ್ತಾ ಇರುವಂತ ಅನುಮಾನ, ಭ್ರೂಣಲಿಂಗವನ್ನ ಪತ್ತೆ ಹಚ್ಚಿ ಗಂಡೋ ಹೆಣ್ಣೋ ಅನ್ನೋದನ್ನ ಪತ್ತೆ ಹಚ್ಚಿ ಹೆಣ್ಣು ಅಂತಾದ್ರೆ ಗರ್ಭಪಾತ ಮಾಡಿಸಲಾಗ್ತಾ ಇದೆಯಾ, ಇದರ ಹಿಂದೆ ವ್ಯವಸ್ಥಿತವಾಗಿ ಜಾಲ ಇದೆಯಾ ಅಂದ್ರೆ ಈ ರೀತಿ ಹೆಣ್ಣು ಮಗು ಗರ್ಭದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಗರ್ಭಪಾತ ಮಾಡಿಸೋದಕ್ಕೆ ಅಂತಾನೆ ಬೇಕಾದಂಥ ವ್ಯವಸ್ಥೆಯೊಂದು, ಅಕ್ರಮ ವ್ಯವಸ್ಥೆಯೊಂದು ಯಾದಗಿರಿ ಜಿಲ್ಲೆಯೊಳಗೆ ಕಾರ್ಯಾಚರಿಸ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಈ ಅಂಕಿಅಂಶವನ್ನು ನೋಡಿದಾಗ ನಿಜಕ್ಕೂ ಕೂಡ ಅಚ್ಚರಿಯಾಗತ್ತೆ, ಜೊತೆಗೆ ಆತಂಕ ಆಗತ್ತೆ. ಗರ್ಭ ಧರಿಸಿದಂಥ ಮಹಿಳೆಯರಿಗೆ ಹೆರಿಗೆ ಆಯ್ತಾ, ಗರ್ಭಪಾತ ಆಯ್ತಾ, ಗರ್ಭಪಾತ ಆಗಿದ್ರೆ ಅದು ಸ್ವಾಭಾವಿಕನೋ ಅಥವಾ ಅಬಾರ್ಷನ್ ಮಾಡಿಸಿದ್ದು, ಈ ಎಲ್ಲ ಪ್ರಶ್ನೆಗಳಿಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಬಳಿ ಯಾವ ಉತ್ತರವೂ ಇಲ್ಲ. ಹೇಗೆ ನಡೀತಾ ಇದೆ ಇದೆಲ್ಲ?
ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆ ಗೊತ್ತಾಗಿಲ್ಲ? ಯಾರಿಗೂ ಗೊತ್ತಾಗದೆ ಗರ್ಭ ಕಣ್ಮರಿಯ ಕಳ್ಳಾಟ ಹೇಗೆ ನಡೀತಾ ಇದೆ? ಜಿಲ್ಲಾ ಆರೋಗ್ಯಾಧಿಕಾರಿ ಆ ಇಡೀ ವ್ಯವಸ್ಥೆಯೊಳಗೆ ಇದಕ್ಕೆ ಸಂಬಂಧಿಸಿದಂತ ಯಾವ ಮಾಹಿತಿಯೂ ಇಲ್ಲ. ಏನಾಗ್ತಾ ಇದೆ ಸರ್ಕಾರಿ ವ್ಯವಸ್ಥೆಯೊಳಗೆ? ಯಾದಗಿರಿ ಜಿಲ್ಲೆಯಲ್ಲಿ ಆಗ್ತಾ ಇರೋದು ನಿಜವಾಗಿಯೂ ಏನು? ಸೊ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಜಿಲ್ಲೆ, ಸಾಮಾಜಿಕವಾಗಿ ಅಭಿವೃದ್ಧಿಯಲ್ಲಿ ಎಲ್ಲದರಲ್ಲೂ ಕೂಡ ಹಿಂದುಳಿದಿರುವಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಇದು ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರುವಂಥ ವಿಚಾರ. ಯಾದಗಿರಿ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಬಿರಾದಾರ್ ಅವರಿಗೂ ಕೂಡ ಇದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ತನಿಖಾ ತಂಡದ ಮಾಹಿತಿ, ಆರೋಗ್ಯ ಇಲಾಖೆಯ ಬಹುಶಿಸ್ತಿನ ಸಮಿತಿ ವರದಿ ಬಗ್ಗೆ ಅವರ ಬಳಿ ಮಾಹಿತಿಯೇ ಇಲ್ಲ. 16,116 ಗರ್ಭಗಳ ನಾಪತ್ತೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಂತ DHO ಹೇಳ್ತಾರೆ. ಇಲ್ಲಿ ನೋಂದಣಿ ಮಾಡಿದಂಥ ಗರ್ಭಿಣಿಯರು ಹೆರಿಗೆಗೆ ತವರಿಗೆ ಹೋಗ್ತಾರೆ, ಬೇರೆ ಬೇರೆ ಜಿಲ್ಲೆಗೆ ಹೋಗ್ತಾರೆ, ಪಕ್ಕದ ತೆಲಂಗಾಣ ಜಿಲ್ಲೆಗೆ ತೆರಳುತ್ತಾರೆ. ಆನ್ಲೈನ್ನಲ್ಲಿ ನಡೆದಾಗ ವ್ಯತ್ಯಾಸ ಕಂಡು ಬರುತ್ತೆ ಅಂತ ಅವ್ರು ಕಾರಣ ಹೇಳ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ, ಹೆಣ್ಣು ಭ್ರೂಣ ಹತ್ಯೆಯಾಗಿರೋ ಪ್ರಕರಣಗಳು ನಮ್ಮಲ್ಲಿ ಇಲ್ಲ ಅಂತ ಅವರು ತಿಪ್ಪೆ ಸಾರ್ತಾ ಇದ್ದಾರೆ. ಹಂಗಿದ್ರೆ ಏನಾಯ್ತು ಗೊತ್ತಿಲ್ಲ ಅವರಿಗೆ. ಯಾಕೆ ಇಷ್ಟು ದೊಡ್ಡ 16,000ಕ್ಕೂ ಅಧಿಕ ಗರ್ಭ ನಾಪತ್ತೆಯಾಗಿದೆ ಹೇಗೆ? ಅವರ ಬಳಿ ಉತ್ತರ ಇಲ್ಲ. ಕೇಳಿದ್ರೆ ತೆಲಂಗಾಣಕ್ಕೆ ಹೋಗ್ತಾರೆ, ಬೇರೆ ಜಿಲ್ಲೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಬೇರೆ ಜಿಲ್ಲೆಯಲ್ಲಿ ಯಾಕೆ ಆಗ್ತಿಲ್ಲ? ಅದು ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಯಾಕೆ ಆಗ್ತಿಲ್ಲ? ಯಾದಗಿರಿಯಲ್ಲಿ ಯಾಕೆ ಆಗ್ತಿದೆ? ಇದಕ್ಕೆ ಉತ್ತರ ಇಲ್ಲ ಅವರು. ALC ರಿಜಿಸ್ಟ್ರೇಷನ್ ಮಾಡಿರ್ತೀವಿ. ಸೊ ಮಾಡಿದ ಮೇಲೆ ಅವರು ALC ಚೆಕಪ್ಗೆಲ್ಲ ಬರ್ತಾರೆ. ಆಮೇಲೆ ಹೆರಿಗೆಗಾಗಿ ಏನಂದರೆ ಕೆಲವೊಬ್ಬರು ನೆರೆ ಜಿಲ್ಲೆ, ಬೇರೆ ರಾಯಚೂರು, ಗುಲ್ಬರ್ಗ ಅಥವಾ ನೆರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಹೆರಿಗೆ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಏನಂದರೆ ಡೆಲಿವರಿ ಎಂಟ್ರಿ ಆಗಬೇಕು. ಸೊ ಡೆಲಿವರಿ ಎಂಟ್ರಿ ಅವರು ಮಾಡಲಾರ್ದಂಥ ಸಂದರ್ಭದಲ್ಲಿ ಏನಂದರೆ ಒಂದು ALC ರಿಜಿಸ್ಟ್ರೇಷನ್ನಿಗೆ ಮತ್ತು ಈ ಒಂದು ಡೆಲಿವರಿ ಎಂಟ್ರಿಗೆ ಒಂದು ವ್ಯತ್ಯಾಸ ಬಂದುಬಿಡ್ತದೆ. ಸೊ ಆ ವ್ಯತ್ಯಾಸ ಬಂದಿದೆ ಅಂದ ತಕ್ಷಣ ಏನಂದರೆ ಇದು ಗರ್ಭಿಣಿಯರ ನಾಪತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅವ್ರು ಮತ್ತೆ 3-4 ತಿಂಗಳಾದಮೇಲೆ ಮತ್ತೆ ಗಂಡನ ಮನೆಗೆ ಬಂದಾಗ ನಾವೇನು ಮಾಡೋಣ, ಮಗು ಏನಂದರೆ ಲಸಿಕೆಗಾಗಿ ಬಂದಂಥ ಸಂದರ್ಭದಲ್ಲಿ ಅವಾಗ ನಾವು ಚೈಲ್ಡ್ ಎಂಟ್ರಿಯನ್ನು ಮಾಡಿಬಿಡ್ತೀವಿ. ಸೊ ಆ ಒಂದು ನೋಡಿದಾಗ ನಮ್ಮದು ಏನಂದರೆ ಈಗ 2023, 24, 25, 26 ನಮ್ಮ ಕಡೆ ಡಾಟಾ ಇದೆ. ಸೊ 3 ವರ್ಷದ್ದು ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಈ ಉದಾಹರಣೆಗೆ 2023, 24ನೇ ಸಾಲಿನಲ್ಲಿ ನಾವು ಒಟ್ಟು ಗರ್ಭಿಣಿಯರ ಸಂಖ್ಯೆ 24,386 ಇದೆ. ಒಟ್ಟು ಹೆರಿಗೆಗಳ ಸಂಖ್ಯೆ 23,315 ಇದೆ. ಒಟ್ಟು ಶಿಶು ಮರಣ 240 ಇದೆ. ಮತ್ತು ಒಟ್ಟು ನಿರ್ಜೀವ ಜನ ಅಂದರೆ ಸ್ಟಿಲ್ ಬರ್ತ್ 158 ಇದೆ. ಒಟ್ಟು ಗರ್ಭಪಾತ 673 ಇದೆ. ಸೊ ಈ ರೀತಿ ನಮ್ಮಲ್ಲಿ ಡಾಟಾಗಳನ್ನು ನೋಡಿದಾಗ ಅಂಥ ಯಾವುದೇ ವ್ಯತ್ಯಾಸಗಳಿಲ್ಲ. ಅದು ಒಂದು ಪೋರ್ಟಲ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ALC ರಿಜಿಸ್ಟ್ರೇಷನ್ಗೆ ಮತ್ತು ಡೆಲಿವರಿ ಎಂಟ್ರಿಗೆ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ. ಅದು ಮಕ್ಕಳ ರಿಜಿಸ್ಟ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅದು ಸರಿ ಹೋಗ್ತದೆ ಅಂತ. ಅದಕ್ಕಾಗಿ ಯಾವುದೇ ಒಂದು ನಾಪತ್ತೆ ಆಗ್ತಾ ಇದೆ ಅಂತಕ್ಕಂಥದ್ದು ಸುಳ್ಳು, ಅದಕ್ಕೆ ಯಾವುದೇ ಆಧಾರ ಇಲ್ಲ. ಸೊ ಮತ್ತೆ ಈಗ ನಾವು ಗರ್ಭಿಣಿ ಇದು ಗರ್ಭಪಾತಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೆಲವರು ಅಂದಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಾಗಿದೆ. ಸೊ ನಮ್ಮದು ರಾಜ್ಯ ಮಟ್ಟದ ವರದಿ ನನ್ನ ಹತ್ರ ಇದೆ ಇವತ್ತು. ಇಡೀ ರಾಜ್ಯದ ಸ್ಟೇಟ್ದೇ ನೋಡಿದ್ರೆ ಎವರೇಜು ಅಬಾರ್ಷನ್ ರೇಟ್ ನೋಡಿದಾಗ ರಾಜ್ಯದ 4.6 ಇದೆ. ನಮ್ಮ ಯಾದಗಿರಿ ಜಿಲ್ಲೆದು 2.76 ಇದೆ. ಅಂದರೆ ರಾಜ್ಯ ಮಟ್ಟದಕ್ಕಿಂತಲೂ ನಮ್ಮದು ಅಬಾರ್ಷನ್ ರೇಟು ಕಡಿಮೆ ಇದೆ. ಸೊ ಯಾವುದೇ ರೀತಿಯ ಏನಂದರೆ ಗರ್ಭಪಾತಗಳು ನಡೀತಾ ಇಲ್ಲ. ಇವು ಈ 2.76 ಆಗಿದ್ದು ಕೂಡ ಏನಂತಂದರೆ ಇವು ನ್ಯಾಚುರಲ್ ಸ್ಪಾಂಟೇನಿಯಸ್ ಅಬಾರ್ಷನ್ ಆಗಿರ್ತವೆ. ಮತ್ತು ಕೆಲವರು ಏನಂದರೆ ಮೆಡಿಕಲಿ ರೆಕಮೆಂಡೆಡ್ ಅಂದರೆ ವೈದ್ಯಕೀಯ ಕಾರಣದಿಂದ ಕೆಲವೊಂದು ಕಂಜನೆಟಲ್ ಅನಾಮಲೀಸ್ ಇದ್ದಂಥ ಸಂದರ್ಭದಲ್ಲಿ, ಮತ್ತು ಕೆಲವೊಂದು ಸರಿ ಇವು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿದರೆ ತಾಯಿಗೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ, ತಾಯಿಯ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಇರ್ತವೆ. ಅಂಥ ಸಂದರ್ಭದಲ್ಲಿ ನಮ್ದೇನಂದರೆ ಇದು DHO ಅವರು ಕೊಡ್ತಾ ಇರುವಂಥ ಸ್ಪಷ್ಟನೆ ಬಟ್ ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ. ಅವರು ಹೇಳ್ತಾರೆ ಯಾದಗಿರಿ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆಗೆ ಹೋಗ್ತಾರೆ, ಯಾದಗಿರಿ ಜಿಲ್ಲೆಯಿಂದ ಪಕ್ಕದ ರಾಜ್ಯಗಳಿಗೆ ಹೋಗ್ತಾರೆ. ಸೊ ಲೆಕ್ಕದಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಆಗತ್ತೆ ಅದು.
ಬಟ್ ಯಾದಗಿರಿ ಜಿಲ್ಲೆ ಮಾತ್ರ ಅಲ್ಲ, ಪಕ್ಕದ ಬೇರೆ ರಾಜ್ಯಗಳ ಜೊತೆಗೆ ಗಡಿ ಹಂಚಿಕೊಂಡಿರೋದು. ಬೇರೆ ಬೇರೆ ಜಿಲ್ಲೆಗಳು ಗಡಿ ಹಂಚಿಕೊಂಡಿದ್ದಾವೆ ಬೇರೆ ರಾಜ್ಯಗಳ ಜೊತೆಗೆ. ಅಲ್ಲಿಲ್ಲದ ಸಮಸ್ಯೆ ಯಾದಗಿರಿಯಲ್ಲಿ ಯಾಕೆ ಆಗ್ತಾ ಇದೆ? ಪಕ್ಕದ ಜಿಲ್ಲೆಗೆ ಹೋಗ್ತಾರೆ ಅಂತಾದರೆ ಅಂಕಿಅಂಶ ಜಿಲ್ಲಾಡಳಿತದ ಬಳಿ ಇರಬೇಕಲ್ಲ, ಜಿಲ್ಲಾ ಆರೋಗ್ಯ ಇಲಾಖೆಯ ಬಳಿ ಇರಬೇಕಲ್ಲ, ಅದಿಲ್ಲ. 5 ವರ್ಷದಲ್ಲಿ 16,146 ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ. ಅಂದರೆ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ಸಿಗದೇ ಇರಬಹುದು, ಓಕೆ, ಅದನ್ನು ಒಪ್ಪಿಕೊಳ್ಳಬಹುದು. ಬಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಆಗ್ತಿದೆ? ಅದು ಒಂದೇ ಜಿಲ್ಲೆಯಲ್ಲಿ ಯಾಕೆ ಆಗ್ತಿದೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಲಿಂಗೇಶ್ ನೇರ ಸಂಪರ್ಕದಲ್ಲಿ. ಲಿಂಗೇಶ್, ಈಗ DHO ಮಾತನಾಡಿದ್ದು ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ. ಅಕ್ಕಪಕ್ಕದ ರಾಜ್ಯಗಳ ಉದಾಹರಣೆಯನ್ನು ಕೊಡ್ತಾರೆ, ಅಕ್ಕಪಕ್ಕದ ರಾಜ್ಯಕ್ಕೆ ಹೋಗಿರ್ತಾರೆ ಅಂತ. ಅಕ್ಕಪಕ್ಕದ ರಾಜ್ಯಗಳ ಜೊತೆಗೆ ಗಡಿ ಹಂಚಿಕೊಂಡಿರೋ ಬೇರೆ ಜಿಲ್ಲೆಗಳು ಇದ್ದಾವೆ. ಆ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ, ಯಾದಗಿರಿಯಲ್ಲಿ ಸಮಸ್ಯೆ ಇದೆ, ಯಾಕದು? ಹೌದು ರಕ್ಷಿತ್, ಇದು ಒಂದು ದೊಡ್ಡ ಒಂದು ದುರಂತದ ಸಂಗತಿನೇ ಅಂತ ಹೇಳ್ಬೋದು. ಇಲ್ಲಿ ಏನಂತಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಒಂದು ರೀತಿಯಾಗಿ ಕಾಮನ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. 2-3 ಜನ ಈಗಾಗಲೇ ಏನೊಂದು ಸಮಿತಿ ರಚನೆ ಆಗಿತ್ತು. ಆ ಸಮಿತಿಯ ತನಿಖೆ ವೇಳೆಯಲ್ಲೇ ಮಹಿಳೆಯರೇ ಒಪ್ಕೊಂಡಿರುವಂತದ್ದು. ಈಗಾಗಲೇ ಏನೊಂದು DHO ಅವರು ಹೇಳ್ತಾ ಇರುವಂತೆ ಈ ರೀತಿ ಯಾವುದೇ ಇಂಥ ಘಟನೆಗಳು ನಡೆದಿರ್ಲಿಕ್ಕಿಲ್ಲ. ಒಂದೆರಡು ಎಲ್ಲೋ ಒಂದ್ ಕಡೆ ಕೇಸ್ಗಳು ಆಗಿರ್ಬೋದು. 16,000 ಮಂದಿ ಏನಂತಂದ್ರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಿ ಹೇರಿಗೆ ಮಾಡಿಸ್ಕೊಳ್ತಾರೆ ಅಂತಂದ್ರೆ ಇದು ಒಂದು ದೊಡ್ಡ ಪ್ರಮಾಣದ ಅಂಕಿ ಸಂಖ್ಯೆ ಆಗುತ್ತೆ. ಆದ್ರೆ ಇದರಲ್ಲಿ ಹಾಗಾದ್ರೆ ಬೇರೆ ಜಿಲ್ಲೆಯಿಂದ ಯಾದಗಿರಿಗೆ ಬಂದವರು ಎಷ್ಟು? ಇಂತ ಒಂದು ಪ್ರಶ್ನೆಗಳು ಕೂಡ ಏನಂತಂದ್ರೆ ಹುಟ್ಟುತ್ತವೆ. ಸೊ ಅವರಲ್ಲಿ ಹೊರಗಡೆಯಿಂದ ಬಂದವರೆಷ್ಟು, ಇಲ್ಲಿಂದ ಹೋದವ್ರು ಎಷ್ಟು ಅಂತ ಹೇಳಿ ಟೋಟಲಿ ಯಾವುದೇ ರೀತಿಯಾದಂತ ಮಾಹಿತಿ ಅವ್ರ ಬಳಿ ಇಲ್ಲ. ಟೋಟಲಿ ಈಗೊಂದು ಸಮಿತಿಯನ್ನು ಕೊಟ್ಟಿದೆ ರಿಪೋರ್ಟ್, ಆ ಸಮಿತಿಯ ರಿಪೋರ್ಟ್ ಕೂಡ ಇಲ್ಲ. ಸಮಿತಿ ನಡೆಸಿದಂತ ತನಿಖೆಯಲ್ಲಿ ಈಗಾಗಲೇ ಏನೊಂದು ಮಹಿಳೆಯರೇ ಒಪ್ಕೊಂಡಿರುವಂತದ್ದು. 2-3 ಹೆಣ್ಮಕ್ಳು ಇರುವಂತ ಮಹಿಳೆಯರು. ಅದರ ಮೇಲೆ ನೆಕ್ಸ್ಟ್ ಏನಂತಂದ್ರೆ ಹೆಣ್ಣೆ ಆಗಿದ್ದಿದ್ರೆ ಅವ್ರು ಏನಂತಂದ್ರೆ ಅಂತ ಒಂದು ಮಗುವನ್ನ ಅವರು ಅಂತ ಒಂದು ಗರ್ಭವನ್ನ ಅವರು ಏನಂತಂದ್ರೆ ಅಬಾರ್ಷನ್ ಮಾಡಿಸಿರುವಂತದ್ದು ಅವರೇ ಏನಂತಂದ್ರೆ ಖುದ್ದಾಗಿ ಒಪ್ಕೊಂಡಿರುವುದು ಸಮಿತಿ ಕೊಟ್ಟಿರುವಂತ ವರದಿಯಲ್ಲಿ ಉಲ್ಲೇಖ ಇದೆ. ಸೊ ಹಾಗಾದ್ರೆ ಇದರಲ್ಲಿ ಎಷ್ಟು ಜನ ಆಗಿದ್ದಾರೆ? 16,000 ಜನ ಏನಂತಂದ್ರೆ ಹೊರಗಡೆ ಹೋಗಿ ಹಾಗಾದ್ರೆ ಎಲ್ಲಿ ಮಾಡ್ಕೊಂಡ್ರು? ಅವರ ಗರ್ಭಪಾತ ಆದ್ಮೇಲೆ ಅವ್ರ ಮಕ್ಕಳು ವರದಿ ಆದ್ರೂ ಇರ್ಬೇಕಲ್ಲ. ಇವ್ರ ಹತ್ರ ಯಾವುದೂ ಕೂಡ ಇಲ್ಲ. ಒಂದ್ ರೀತಿಯಾಗಿ ಇದರಲ್ಲಿ ವೈದ್ಯರು ಅಲ್ದೇನೆ ಸ್ಕ್ಯಾನಿಂಗ್ ಸೆಂಟರ್ಗಳಾಗಿರ್ಬೋದು, ಇನ್ನು ಈ ಒಂದು ಏನೊಂದು ಪೋಷಕರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆಯಿಂದ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಇದ್ರ ಮೇಲೆ ತನಿಖೆ ಮಾಡಿದ್ರೆ ಇದರಲ್ಲಿ ಯಾರ್ಯಾರು ಏನಂತಂದ್ರೆ ತಪ್ಪಿತಸ್ಥರಿದ್ದಾರೆ, ಯಾರು ಇದರಲ್ಲಿ ಏನಂತಂದ್ರೆ ಭಾಗಿಯಾಗಿದ್ದಾರೆ ಎಂಬುದು ಹೊರಗೆ ಬರುತ್ತೆ. ಇಂಥವ್ರನ್ನ ಕೂಡಲೇ ಶಿಕ್ಷೆ ಆಗ್ಬೇಕು. ಏನೋ ನಿರಂತರವಾಗಿ ಕನ್ನಡಪ್ರಭ ಕೂಡ ಈ ಬಗ್ಗೆ ಸುದ್ದಿ ಬಿತ್ತರಿಸ್ತಾ ಬಂದಿರುವಂತದ್ದು. ಪ್ರಾರಂಭದಲ್ಲಿ 30 ಜನರ ಅಧಿಕೃತ ವರದಿ ಮಾತ್ರ ಕನ್ನಡಪ್ರಭಕ್ಕೆ ಸಿಕ್ಕಿತ್ತು. ಇದನ್ನ ಮತ್ತಷ್ಟು ಕೆದಕ್ತಾ ಹೋದಂತೆ ಮತ್ತಷ್ಟು ಇಂತ ಒಂದು ಈ ಒಂದು ಇದರ ಭೀಕರತೆ ಮತ್ತಷ್ಟು ಹೆಚ್ಚು ಕಂಡು ಬಂದಿರುವಂತದ್ದು. ಇಂಥವನ್ನ ನಿಲ್ಲಿಸಬೇಕು. ಇದು ಟೋಟಲಿ ಏನಂತಂದ್ರೆ ಬ್ರೇಕ್ ಬೀಳಬೇಕಾದ್ರೆ ಆರೋಗ್ಯ ಇಲಾಖೆನೇ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ರಕ್ಷಿತ್, ಥ್ಯಾಂಕ್ ಯು ಲಿಂಗೇಶ್ ಮಾಹಿತಿಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಕನ್ನಡಪ್ರಭ ವರದಿಯ ಬಳಿಕ ಮಹಿಳಾ ಆಯೋಗ ಎಚ್ಚೆತ್ತುಕೊಂಡಿದೆ. 15 ದಿನದೊಳಗೆ ವರದಿ ಕೊಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿರೋದು ಮಹಿಳಾ ಆಯೋಗ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದ್ದಾರೆ. ಕನ್ನಡಪ್ರಭ ವರದಿಯನ್ನು ಉಲ್ಲೇಖಿಸಿ ಜಿಲ್ಲಾಡಳಿತ ಏನು ಕ್ರಮ ಕೈಗೊಂಡಿದೆ ಅದರ ಬಗ್ಗೆ ವರದಿ ಕೊಡಿ 15 ದಿನದೊಳಗೆ ಅಂತ ಸೂಚಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.